ಬಂಗ್ಲೆಗುಡ್ಡದಲ್ಲಿ ಎಸ್ಐಟಿಯಿಂದ ಆಪರೇಷನ್ ಅಸ್ಥಿ ಆರಂಭ ಆಗಿದೆ. ಬುರುಡೆ ಶೋಧಕ್ಕೆ ಅರಣ್ಯ ಇಲಾಖೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಧರ್ಮಸ್ಥಳದ ಕಾಡಿನಲ್ಲಿ ಮತ್ತೆ ಅಸ್ಥಿ ಶೋಧ ಶುರುವಾಗಿದೆ. ಕಳೆದ ವಾರ ಬಂಗ್ಲೆಗುಡ್ಡದಲ್ಲಿ ಸ್ಥಳ ತೋರಿಸಿದ್ರು ವಿಠಲ್. ಇಂದಿನ ಶೋಧದಲ್ಲಿ ಹಲವು ಅವಶೇಷಗಳು ಸಿಗುವ ನಿರೀಕ್ಷೆಯಲ್ಲಿದ್ದಾರೆ. ಮತ್ತೆ ಕುತೂಹಲ ಮೂಡಿಸಿದೆ ಧರ್ಮಸ್ಥಳ ಪ್ರಕರಣ. ಧರ್ಮಸ್ಥಳ ಸುತ್ತ ನೂರಾರು ಶವಗಳನ್ನು ಹೂತಿಟ್ಟಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ಆಗಿತ್ತು. ಇನ್ನೊಂದು ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಎಸ್ಐಟಿಯಿಂದ ಮತ್ತೆ ಆಪರೇಷನ್ ಅಸ್ಥಿ ಶುರುವಾಗಿದೆ. ಬುರುಡೆ ಶೋಧಕ್ಕಾಗಿ ಈಗಾಗಲೇ ಅರಣ್ಯ ಇಲಾಖೆಯು ಕೂಡ ಗ್ರೀನ್ ಸಿಗ್ನಲ್ ನೀಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನೊಂದು ಕಡೆ ಇಂದಿನ ಶೋಧದಲ್ಲಿ ಹಲವು ಅವಶೇಷಗಳು ಸಿಗುವಂತ ನಿರೀಕ್ಷೆಯಲ್ಲಿದ್ದಾರೆ. ಮತ್ತೆ ಕುತೂಹಲವನ್ನು ಮೂಡಿಸಿದೆ ಧರ್ಮಸ್ಥಳ ಪ್ರಕರಣ. ಈಗಾಗಲೇ ದೂರುದಾರ ಅನಾಮಿಕಾ ಏನು ದೂರನ್ನ ನೀಡಿದ್ದ ಆ ಒಂದು ನಿಟ್ಟಿನಲ್ಲಿ ಎಸ್ಐಟಿ ವಿವಿಧ ಆಂಗಲ್ಗಳಲ್ಲಿ ತನಿಖೆಯನ್ನು ಕೂಡ ಮಾಡಿದ್ದಾಯಿತು. ತನಿಖೆಯ ನಂತರದಲ್ಲಿ ಸದ್ಯ ಚಿನ್ನಯ್ಯ ಜೈಲು ಪಾಲಾಗಿದ್ದಾನೆ. ಇನ್ನೊಂದು ಕಡೆ ವಿಠಲ್ ಕಳೆದ ವಾರ ಬಂಗ್ಲೆಗುಡ್ಡದಲ್ಲಿ ಸ್ಥಳವನ್ನ ತೋರಿಸಿದ್ರು. ಹಾಗಾಗಿ ಇವತ್ತು ಶೋಧವನ್ನ ನಡೆಸಲಾಗತ್ತೆ. ಆ ಒಂದು ತನಿಖೆಯಲ್ಲಿ ಏನಾದರೂ ಹಾಗಾದ್ರೆ ತಲೆಬುರುಡೆಗಳು ಏನಾದರೂ ಸಿಗತ್ತಾ, ಯಾವುದಾದ್ರೂ ಅವಶೇಷಗಳು ಕಳೆಭರ ಪತ್ತೆ ಆಗತ್ತಾ ಅಂತ ಹೇಳಿ ಕಾದು ನೋಡಬೇಕಿದೆ. ಒಟ್ಟಾರೆಯಾಗಿ ಧರ್ಮಸ್ಥಳ ಪ್ರಕರಣ ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ದಿನೇ ದಿನೇ ಇದು ಹೊಸ ತಿರುವು ಪಡೆದುಕೊಳ್ತಾ ಇದೆ. ಚಿನ್ನಯ್ಯ ಸದ್ಯ ಜೈಲಿನಲ್ಲಿದ್ದಾನೆ. ಇನ್ನು ಪ್ರಕರಣ ಸಂಬಂಧ ಹಲವರನ್ನ ಎಸ್ಐಟಿ ಈಗಾಗಲೇ ವಿಚಾರಣೆಯನ್ನ ನಡೆಸಿದೆ. ಕೆಲವು ಯೂಟ್ಯೂಬರ್ಗಳನ್ನು ಕೂಡ ವಿಚಾರಣೆ ಮಾಡುವಂಥ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳಿಂದ ಮಾಡಲಾಗಿತ್ತು. ಇದರ ನಡುವೆ ಸೌಜನ್ಯ ಮಾವ ವಿಠಲ್ ಗೌಡ ಬಂಗ್ಲೆಗುಡ್ಡದಲ್ಲಿ ಅಸ್ಥಿ ಪಂಜರ ಇದೆ ಅನ್ನುವಂತಹ ಆರೋಪವನ್ನ ಮಾಡ್ತಾರೆ. ಈ ಹಿನ್ನೆಲೆ ಎಸ್ಐಟಿ ಬಂಗ್ಲೆಗುಡ್ಡ ಕಾಡಿನಲ್ಲಿ ಮತ್ತೆ ಬುರುಡೆ ಶೋಧವನ್ನ ನಡೆಸೋದಕ್ಕೆ ಸದ್ಯ ಮುಂದಾಗಿದೆ. ಬಂಗ್ಲೆಗುಡ್ಡ ಕಾಡಿನಲ್ಲಿ ಬುರುಡೆ ಶೋಧಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ದಿಢೀರ್ ಬೆಳವಣಿಗೆ ನಡೆದಿದ್ದು ಬೆಳಗ್ಗೆ ಬೆಳ್ತಂಗಡಿ ಕಚೇರಿಗೆ ಸೋಕೋ ಟೀಮ್ ಕೂಡ ಆಗಮಿಸುತ್ತೆ. ಹಾಗಾಗಿ ಪಂಚನಾಮೆಗಾಗಿ ಸರ್ಕಾರಿ ನೌಕರರಿಗೂ ಕೂಡ ಎಸ್ಐಟಿ ಬುಲಾವ್ ನೀಡಿದ್ದು ಬಂಗ್ಲೆಗುಡ್ಡ ಶೋಧಕ್ಕಾಗಿ ಎಸ್ಐಟಿಗೆ ಸರ್ಕಾರದಿಂದಲೇ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಎನ್ನಲಾಗ್ತಾ ಇದೆ. ಹಾಗಾಗಿ ಇವತ್ತೇ ಮಹಜರ್ ಮಾಡುವಂತ ಸಾಧ್ಯತೆ ಇದೆ. ಅಂದರೆ ಬಂಗ್ಲೆಗುಡ್ಡ ಕಾಡಿನಲ್ಲಿ ಭೂಮಿಯ ಮೇಲ್ಭಾಗದಲ್ಲಿ ಬಿದ್ದಿರುವಂತಹ ಬುರುಡೆಗಳ ಶೋಧಕ್ಕೆ ಎಸ್ಐಟಿ ಮುಂದಾಗಿದೆ. ಸೌಜನ್ಯ ಮಾವ ವಿಠಲ್ ಗೌಡ ಏನಿದ್ರು ಅವರು ನೀಡಿರುವಂತಹ ಮಾಹಿತಿಯಂತೆ ಶೋಧ ನಡೆಯಲಿದೆ ಎನ್ನಲಾಗ್ತಾ ಇದೆ. ಧರ್ಮಸ್ಥಳ ಗ್ರಾಮದ ಬಂಗ್ಲೆಗುಡ್ಡೆ ರಹಸ್ಯವನ್ನ ಭೇದಿಸೋದಕ್ಕೆ ಹೊರಟ ಎಸ್ಐಟಿ ದಟ್ಟಾರಣ್ಯದಲ್ಲಿ ಮಹಜರ್ ಕಾರ್ಯ ಕೂಡ ಸದ್ಯ ಆರಂಭ ಆಗತ್ತೆ. ಹಾಗಾಗಿ ಈ ಒಂದು ಶೋಧ ಕಾರ್ಯದಲ್ಲಿ ಹಾಗಾದ್ರೆ ಏನಾದರೂ ಬೆಳವಣಿಗೆಗಳು ಆಗತ್ತಾ, ಯಾವುದಾದ್ರೂ ಅಸ್ಥಿ ಅಥವಾ ಕಳೆಭರ ಪತ್ತೆ ಆಗತ್ತಾ ಅನ್ನೋದಾಗಿ ಕಾದು ನೋಡಬೇಕಿದೆ. ಈಗಾಗಲೇ ಅರಣ್ಯ, ಲೋಕೋಪಯೋಗಿ ಇಲಾಖೆ, ಸೋಕೋ ಟೀಮ್ ಹಾಗೆ ಕಂದಾಯ ಸೇರಿದಂತೆ ಸಂಬಂಧಪಟ್ಟಂತಹ ಇಲಾಖೆಗಳ ಅಧಿಕಾರಿಗಳು ಕೂಡ ಮಹಜರ್ಗೆ ಹಾಜರಿರೋದಕ್ಕೆ ಸೂಚನೆಯನ್ನ ಅವರಿಗೆ ನೀಡಲಾಗಿದೆ. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ನೇತೃತ್ವದಲ್ಲಿ ಮಹಜರ್ ಪ್ರಕ್ರಿಯೆ ಕೂಡ ನಡೆಯಲಿದೆ ಅನ್ನೋದಾಗಿ ಸದ್ಯ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಬಂಗ್ಲೆಗುಡ್ಡಿಯಲ್ಲಿ ಹಾಗಾದ್ರೆ ಭೂಮಿಯನ್ನ ಅಗೆದು ಸ್ಥಳ ಪರಿಶೀಲನೆಯನ್ನ ಏನಾದರೂ ಮಾಡ್ತಾರಾ ಅಥವಾ ಹಾಗೆಯೇ ಮೇಲ್ಭಾಗದಲ್ಲಿ ಎಸ್ಐಟಿ ಶೋಧ ಕಾರ್ಯವನ್ನ ನಡೆಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಧರ್ಮಸ್ಥಳದ ಬಂಗ್ಲೆಗುಡ್ಡ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ರೀತಿ ಗುಪ್ತ ಪ್ರದೇಶ ಇದು. ಇಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಂತಹ ಆರೋಪ ಕೂಡ ಮಾಡಲಾಗಿತ್ತು. ಸಾಕಷ್ಟು ಚರ್ಚೆಗೂ ಕೂಡ ಇದು ಕಾರಣವಾಗಿತ್ತು.